ಈ ಒಂದು ವಾತಾವರಣ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಸಪೋಸ್ ಏನಾದರೂ ಸತೀಶ್ ಅವರು ಸಿಕ್ಕರೆ ಇನ್ನಷ್ಟು ಬಲಿಷ್ಠ ಆಗ್ತದೆ ಕಾಂಗ್ರೆಸ್ ತಮ್ಮ ಅಸ್ತಿತ್ವ ಅನ್ನುವಂಥ ಲೆಕ್ಕಾಚಾರ ಅದ. ಅದೇನೋ ಆಗಲಿ, ಒಟ್ಟಿನಲ್ಲಿ BJPಗಿಂತಲೂ ಹೆಚ್ಚು ಸೇಫರ್ ಸೈಡ್ ಯಾವುದಪ್ಪ ಅಂದ್ರೆ ಕಾಂಗ್ರೆಸ್ ಅನ್ನೋದಾಗಿದೆ. ಇದೇ ಸಂದರ್ಭದಲ್ಲೇ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. BL ಸಂತೋಷರು ಬಂದಿದ್ದು ನಿಮ್ಗೆ ಗೊತ್ತದ. ಆ ಸಂದರ್ಭದಲ್ಲಿ ಕತ್ತಿಜಿಯವರು ಅವ್ರು ಭೇಟಿಯಾಗಿದ್ದು, ಜೊತೆಗೆ ಏನೇನು ಟೀಕೆ ಆಗಿದ್ದು ಎಲ್ಲ ಡೆವಲಪ್ಮೆಂಟ್ ಗೊತ್ತದ. ಅದೇ ಸಂದರ್ಭದಲ್ಲೇ ಕಾಂಗ್ರೆಸ್ನಲ್ಲಿ ಏಕಾಂಗಿ ಆಗಿರುವ ಲಕ್ಷ್ಮಣ್ ಸವದಿ ಅವರಿದ್ದಂಥವರು, ಯಾಕಂದ್ರೆ ಈಗಾಗಲೇ ಅವ್ರ ಮೇಲೆ FIR ಆಗಿದ್ದು ಮಾಡಿದ್ದು ಸಾಕಷ್ಟು ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ನಾಯಕರು ಅವ್ರ ಸಪೋರ್ಟ್ ನಿಲ್ಲಿಲ್ಲ ಅಂದಾಗ ಈ ಪಕ್ಷದಲ್ಲಿ ಇರೋದು ನನಗೇನದ. ಯಾಕಂದ್ರೆ ಯಡಿಯೂರಪ್ಪನವರು ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದವರು, ಇದು ಗೊತ್ತಿಲ್ಲ ನಮಗೆಲ್ಲ. ಅಂದಾಗ ಯಡಿಯೂರಪ್ಪನ ಮತ್ತು ಲಿಂಗಾಯತ್ ಲಾಬಿ ಈ ಎಲ್ಲ ಲೆಕ್ಕಾಚಾರ ಈಗ BL ಸಂತೋಷ್ ಭೇಟಿ ಆಗಿದ್ದಾರೆ ಅನ್ನುವಂಥದ್ದು. ಜೊತೆ ಇನ್ನೂ ಹೆಚ್ಚಿನ ಒಂದು ಬಲಿಷ್ಠ ಕಾರಣ ಅಂದರೆ ರಮೇಶ್ ಕತ್ತಿಯವ್ರ ಜೊತೆಗೆ ಅವರ ಸ್ನೇಹ ಬಲಿಷ್ಠ ಆಗಿದೆ ಇವತ್ತು ಅನ್ನುವಂಥದ್ದು. ಒಂದು ವೇಳೆ ಸೌದಿ ಅವರು BJPಗೆ ಬಂದರೆ BJPಯಲ್ಲಿ ಅವ್ರಿಗೆ ಹೆಚ್ಚು ವ್ಯಾಲ್ಯೂ ಅದ, ಕಿಮ್ಮತ್ತದ, ಬೆಲೆ ಅದ ಅನ್ನೋದು ಇವತ್ತು ಅವ್ರಿಗೆ ಅನಿಸ್ಲಿಕ್ಕತ್ತದ. ಯಾಕೆ ಉಪಮುಖ್ಯಮಂತ್ರಿ ಮಾಡಿದಂಥ ಪಕ್ಷ ಅವರಿಗೆ ಆ ಋಣ ಅದ. ಸಿದ್ಧಾಂತ ಪ್ರಶ್ನೆ ಇಲ್ಲ, ಅಸ್ತಿತ್ವದ ಪ್ರಶ್ನೆ. ತಾವು ಉಳಿಬೇಕಾಗಿದೆ, ತಮ್ಮ ಅಸ್ತಿತ್ವ ಉಳಿಬೇಕಾಗ್ಯದ. ಇವತ್ತು ರಮೇಶ್ ಜಾರಕಿಹೊಳಿಗೂ ತಾವು ಉಳಿಬೇಕಾಗ್ಯದ, ಅಸ್ತಿತ್ವ ಅದು ಮುಖ್ಯದ, ತಾವು ಬೆಳಿಬೇಕಾಗ್ಯದ. ಅದೇ ಕಾಲಕ್ಕೆ ಸೌದಿ ಅವ್ರಿಗೂ ಹೌದದ. ಹಾಗಾದ್ರೆ ಏನಾಗ್ಬೋದು? ಸೌದಿಯವರು BJP ಹೋಗ್ತಾರೆ. ಮತ್ತು ಅಲ್ಲಿ ಕುಮಟೋಳಿಯವರು ಸಹಜದ, ಅವ್ರ ಮಿತ್ರರು, ಆತ್ಮೀಯರು ರಮೇಶ್ ಜಾರಕಿಹೊಳಿ ಅವರು ಯಾವ ಪಕ್ಷ ಹೋಗ್ತಾರೆ ಅವರು ಅಲ್ಲಿ ಹೋಗ್ಬೋದು ಅಂತೇಳಿ ಮಾತಾಡ್ಕೊಳ್ತಾ ಇದ್ದಾರೆ ಜನ. ಹಾಗಾದ್ರೆ ಗೋಕಾಕದ್ದು ಏನಾಗ್ಬೋದು? ನಮ್ಮ ಡಾಕ್ಟರ್ ಮಹಾಂತೇಶ್ ಕರಾಡಿ ಅವ್ರದ್ದು ಅಂತ. ಯಾಕಂದ್ರೆ BJP ಅಥವಾ ಕಾಂಗ್ರೆಸ್ ಯಾವುದೂ ಅಲ್ಲಿ ಕಾಂಗ್ರೆಸ್ನವರು ಮತ್ತಿಲ್ಲೇ ಸ್ವಲ್ಪದಲ್ಲಿ ಸೋತಂಥವ್ರು, ಅವ್ರಿಗೂ ಆಸೆ ಅದ, ನಾವು ನಿಲ್ಲಬೇಕಪ್ಪ ಈ ಸಲ ಕಾಂಗ್ರೆಸ್ನಿಂದ ಅಂತೇಳಿ. ಅವ್ರಿಗೂ ಏನೋ ಒಂದು ಅತಂತ್ರ